ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಜಿ.ಟಿ. ದೇವೇಗೌಡರಿಗೆ ಕರೆ ಮಾಡಿದ್ದಾರೆ. ಮುನಿಸಿಕೊಂಡ ಜಿಟಿಡಿಗೆ ಫೋನ್ ಕರೆ ಮಾಡಿ ಖುದ್ದು ಎಚ್.ಡಿ. ದೇವೇಗೌಡರೇ ಮಾತನಾಡಿದ್ದಾರೆ ಅನ್ನೋಂಥ ವಿಚಾರ ಗೊತ್ತಾಗ್ತಾ ಇದೆ. ಗೌಡ್ರೆ ಪಕ್ಷದಲ್ಲಿ ಸಕ್ರಿಯರಾಗಿ ನೀವೇ ಜೆಡಿಎಲ್ಪಿ ನಾಯಕರಾಗಿ ಎಲ್ಲ ಸಮಸ್ಯೆ ನಾವು ಸರಿಪಡಿಸ್ಕೊಂಡು ಹೋಗೋಣ ಅಂತ ಹೇಳಿ ಎಚ್.ಡಿ. ದೇವೇಗೌಡರು ಕರೆ ಮಾಡಿ ಮಾತನಾಡಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ನಾನು ಸುರೇಶ್ ಬಾಬು ಅವರ ಮನವೊಲಿಸುವಂತ ಕೆಲಸ ಮಾಡ್ತೀನಿ, ಮಾತುಕತೆ ಮೂಲಕ ಎಲ್ಲ ಸಮಸ್ಯೆಗಳನ್ನ ಸರಿ ಮಾಡ್ಕೊಳ್ಳೋಣ, ನೀವು ಸಕ್ರಿಯರಾಗಿರ್ಬೇಕು ಅಂತ ಹೇಳಿ ದೇವೇಗೌಡರು ಮಾತನಾಡಿದ್ದಾರೆ. ಎಚ್.ಡಿ.ಕೆ ಡೆಲ್ಲಿಯಲ್ಲಿ ಬ್ಯುಸಿ ಇರ್ತಾರೆ, ಸೊ ಇಲ್ಲಿ ನೀವೇ ಪಕ್ಷವನ್ನ ಮುನ್ನಡೆಸ್ಕೊಂಡು ಹೋಗಬೇಕು ಅಂತ ಎಚ್.ಡಿ.ಡಿ ಹೇಳಿದ್ದು. ಬಟ್ ಇದೆಲ್ಲವನ್ನು ಕೂಡ ನಯವಾಗಿ ಜಿ.ಟಿ. ದೇವೇಗೌಡರು ತಿರಸ್ಕರಿಸಿದ್ದಾರೆ ಅಂತ ಹೇಳಿ ಕೂಡ ಗೊತ್ತಾಗ್ತಾ ಇದೆ. ಬಟ್ ನಾವಿಲ್ಲಿ ಒಂದು ವಿಚಾರ ಗಮನಿಸಬೇಕು. ಮುಂದಿನ ವಿಧಾನಸಭಾ ಚುನಾವಣೆಗೆ ಸಚಿವ ಸಾರಾ ಮಹೇಶ್ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥ ಹೇಳಿಕೆಗಳಿತ್ತಲ್ಲ, ಅದಕ್ಕೆ ನಾನು ಚಾಮುಂಡೇಶ್ವರಿ ಕ್ಷೇತ್ರದ ಜನಕ್ಕೆ ಏನು ದ್ರೋಹ ಅನ್ಯಾಯ ಮಾಡಿಲ್ಲ ಅಥವಾ ಕ್ಷೇತ್ರದ ಜನರಿಂದ ಸಂಪರ್ಕ ಹೊಂದಿದ್ದೀನಿ, ಅಂತರ ಕಾಯ್ದುಕೊಂಡಿಲ್ಲ, ಹಲವು ವರ್ಷಗಳ ಕಾಲ ಪಕ್ಷದಲ್ಲಿ ನಾನು ಸಂಘಟನೆ ಮಾಡಿದ್ದೀನಿ, ಸೊ ಬೇರೆಯವ್ರು ಸ್ಪರ್ಧೆ ಮಾಡೋ ಪ್ರಶ್ನೆನೇ ಇಲ್ಲ, ನಾನೇ ಇರ್ತೀನಿ ಅನ್ನುವಂಥ ಹೇಳಿಕೆ ಕೊಟ್ಟಿದ್ರು. ಆ್ಯಂಡ್ JDSನಿಂದ ನಾನು ಹೆಜ್ಜೆನ ಆಚೆಗಿಟ್ಟಿಲ್ಲ ಅಂತ ಕೂಡ ಕ್ಲಾರಿಫೈ ಮಾಡಿದ್ರು ಅವರು. ಪಕ್ಷದ ಹಿರಿಯ ನಾಯಕನಾಗಿದ್ದುಕೊಂಡು ನಾನು JDSನಲ್ಲೇ ಇರ್ತೀನಿ, ಯಾರು ಈ ವಿಚಾರವನ್ನು ಇಟ್ಕೊಂಡು ಅಥವಾ ನಾನೇನು ಅಂತರ ಕಾಯ್ದುಕೊಂಡಿದ್ದೀನಿ ಅಂದ್ಕೊಂಡು ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ ಅಂತ ಕ್ಲಾರಿಫೈ ಮಾಡಿದ್ರು. ಬಟ್ ಈ ಹಂತದಲ್ಲಿ ಎಚ್.ಡಿ. ದೇವೇಗೌಡರ ಜೊತೆಯಲ್ಲಿ ಜಿ.ಟಿ. ದೇವೇಗೌಡರ ಈ ಕಾನ್ವರ್ಸೇಷನ್ ಇದೆಯಲ್ಲ, ಇದು ಒಂದಷ್ಟು ಪ್ರಶ್ನೆಗಳಿಗೆ ಕಾರಣ ಆಗುತ್ತೆ. ಆ್ಯಂಡ್ ಇನ್ನೂ ಅಸಮಾಧಾನ ಜಿ.ಟಿ. ದೇವೇಗೌಡರಲ್ಲಿ ಇದೆ ಅನ್ನೋದನ್ನ ಸಾಬೀತುಪಡಿಸೋಂಗೆ ಕಾಣಿಸ್ತಾ ಇದೆ.